ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಗೊಣಗಲ ಮುಳ್ಳು ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ. ಇದು ಬಹಳ ತೀಕ್ಷ್ಣವಾದಂಥ ಒಂದು ಮುಳ್ಳಿನ ಗಿಡ. ಇದನ್ನು ಸಾಮಾನ್ಯವಾಗಿ ಬೋಳಾದ ಗುಡ್ಡೆ ಕಲ್ಲುಗುಡ್ಡೆಯಲ್ಲೇ ಬೆಳೆಯೋದು ಜಾಸ್ತಿ. ಇದು ಸಾಮಾನ್ಯವಾಗಿ ನಮ್ಮ ಇಂಥ ಪ್ರದೇಶದಲ್ಲಿ ನಮ್ಮ ಬೌಂಡ್ರಿಯಲ್ಲಿ ನಮ್ಮದು ಬೇರೆ ನಮ್ಮ ಜಮೀನಿನ ಬೌಂಡ್ರಿಯಲ್ಲಿ ಬೇಲಿಗೋಸ್ಕರ, ಕಾಡು ಪ್ರಾಣಿಗಳನ್ನು ತಡೆಯೋ ಬೇಲಿಗೋಸ್ಕರ ಇದನ್ನು ನಾವು ಸಾಮಾನ್ಯವಾಗಿ ನೆಡುವಂಥದ್ದು, ಅಥವಾ ಇದ್ರ ಗಿಡವನ್ನು ಕಡಿದು ಬೇಲಿಗೆ ನಿಲ್ಲಿಸುವಂಥದ್ದು ಮಾಡಿ ನಾವು ಕಾಡು ಪ್ರಾಣಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ಮಾಡ್ತೀವಿ. ಇಲ್ಲಿ ನೋಡಿ, ಇದು ಎಷ್ಟು ತೀಕ್ಷ್ಣವಾದಂಥ ಮುಳ್ಳು ಅಂತೇಳಿ ಎರಡು ರೀತಿಯಲ್ಲಿ, ಒಂದು ಮೇಲ್ಗಡೆ ಇದು ಮಾಡಿ, ಒಂದು ಕೆಳಗಡೆ ಇದು ಮಾಡುವಂಥದ್ದು. ಇಲ್ಲಿ ನೋಡಿ, ಇದು ಮೇಲ್ಗಡೆ ತಿರ್ಕೊಂಡಿರೋದು, ಇದು ಕೆಳಗಡೆ ತಿರ್ಕೊಂಡು ಒಂದು ಬಾರಿ ಹಿಡಿಯಿತು ಅಂದರೆ ಈ ಕಡೆ ಸುಗಿಲಿಕ್ಕೆ ಹೊರಟ್ರೆ ಇದು ಹಿಡಿಯುತ್ತೆ, ಈ ಕಡೆ ಜಗ್ಗಬೇಕು ಅಂತಂದರೆ ಈ ಮುಳ್ಳು ಹಿಡಿಯುತ್ತೆ. ಆ ಥರ ಡಬಲ್ ಮುಳ್ಳಿರುವಂಥದ್ದು. ಇದು ಈ ಕಾಡು ಪ್ರಾಣಿಗಳನ್ನು ತಡೆಗಟ್ಟೋದಕ್ಕೆ ಒಳ್ಳೆಯ ಒಂದು ಹಸಿರು ಬೇಲಿ, ನಿತ್ಯ ಶಾಶ್ವತ ಬೇಲಿ ಅಂತೇಳಿ ನಾವು ಇದಕ್ಕೆ ಇದು ಮಾಡ್ತೇವೆ, ನೆಡ್ತೇವೆ. ಇಲ್ಲಿ ನೋಡಿ, ಸ್ಪಷ್ಟವಾಗಿ ಕಾಣುತ್ತೆ ನೋಡಿ ಮುಳ್ಳು ಈ ಥರ. ಇದು ಈ ಕಡೆ ಬಕ್ಕೊಂಡಿರುವಂಥದ್ದು, ಇದು ಈ ಕಡೆ ಎರಡೂ ಸೈಡು. ಯಾವ ಸೈಡ್ಗೆ ಜಗ್ಗಿದ್ರೂ ಸಹಿತ ಕಾಡು ಪ್ರಾಣಿ ಚರ್ಮವನ್ನು ಕಿತ್ಕೊಂಡೇ ಬರುತ್ತೆ ಅದು. ಆ ಥರ ಕಾಡು ಪ್ರಾಣಿಗಳನ್ನು ಕಂಟ್ರೋಲ್ ಮಾಡಬೇಕು. ಹಂದಿ, ನಂತರ ಕಡವೆ ಇಂಥವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ, ನಮ್ಮ ಜಮೀನಿಗೆ ಬಾರದೇ ಇರೋ ಥರ ಕಂಟ್ರೋಲ್ ಮಾಡೋದಕ್ಕೆ ಇದನ್ನು ನಾವು ಬೇಲಿಗೆ ಉಪಯೋಗಿಸ್ತೇವೆ. ಇದು ಸಹಿತವಾಗಿ ನಿತ್ಯ ಹರಿದ್ವರ್ಣ. ಈ ಬೋಳಾದ ಕಲ್ಲುಗುಡ್ಡಗಳಲ್ಲಿ ಬೆಳೆಯೋದು ಜಾಸ್ತಿ. ಉಳಿದೆಡೆನೂ ಬೆಳೆಯುತ್ತೆ, ಆದರೂ ಸ್ವಲ್ಪ ಕಡಿಮೆ. ಇದು ಸಹಿತ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಜಾಸ್ತಿ. ಅರೆ ಮಲೆನಾಡಾದರೂ ಸಾಮಾನ್ಯ ಬೆಳೆಯುತ್ತೆ, ಆದರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಜಾಸ್ತಿಯಾಗಿ ಬೆಳೆಯುತ್ತೆ.